ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಯಡ್ಕ. ಕೊಟ್ಟ ಮಾತು ಉಳಿಸ್ಕೊಳ್ಳೋದೇ ವಿಶ್ವದಲ್ಲಿರುವಂತಹ ಅತಿ ದೊಡ್ಡ ಶಕ್ತಿ. ಒಪ್ಕೊಳ್ತೀರಾ? ನಾನು ಕೇಳ್ತಾ ಇರೋದಲ್ಲ. ವೀಕ್ಷಕರು, ಇವತ್ತು ಬೆಳಗ್ಗೆ ಡಿ.ಕೆ. ಶಿವಕುಮಾರ್ ಅವರೊಂದು ಪೋಸ್ಟ್ ಮೂಲಕ ದೊಡ್ಡ ಬಾಂಬ್ ಅನ್ನು ಸಿಡಿಸ್ಬಿಟ್ಟಿದ್ದಾರೆ. ಕೊಟ್ಟ ಮಾತು ಉಳಿಸಿಕೊಳ್ಳುವುದೇ ವಿಶ್ವದಲ್ಲಿರುವ ದೊಡ್ಡ ಶಕ್ತಿ ಅಂತ ಬರೆದು ಆಮೇಲೆ ಅದಕ್ಕೊಂದು ಫೋಟೋ ಕೂಡ ಹಾಕೊಂಡಿದ್ದಾರೆ. ಅದು ಇಂಗ್ಲಿಷ್ ಅಲ್ಲಿ ಬರೆದಿದ್ದಾರೆ. ಅದರಲ್ಲಿ ಬಹುಶಃ ಇಂಗ್ಲಿಷ್ನಲ್ಲಿ ಯಾಕೆ ಇದೆ ಅಂತಂದ್ರೆ ಹೈಕಮಾಂಡ್ ಕೂಡ ಓದ್ಲಿ ಅನ್ನುವಂತಹ ಕಾರಣಕ್ಕೆ ಆಗಿರಬಹುದು. ಏನಿದೆ ಅದರಲ್ಲಿ? ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್. ಬಿಗ್ಗೆಸ್ಟ್ ಫೋರ್ಸ್ ಇನ್ ದ ವರ್ಲ್ಡ್ ವಾಸ್ ಟು ಕೀಪ್ ಒನ್ಸ್ ವರ್ಡ್, ಬಿ ಇಟ್ ಅ ಜಡ್ಜ್, ಪ್ರೆಸಿಡೆಂಟ್ or anyone else including myself. Everyone has to walk the talk. World power is the world power. ಅಂದ್ರೆ ವಿಶ್ವದ ಅತಿ ದೊಡ್ಡ ಶಕ್ತಿ ಅಂತಂದ್ರೆ ಮಾತನ್ನ ಉಳಿಸ್ಕೊಳ್ಳೋದು, ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದು. ಅದು ಜಡ್ಜೆ ಆಗಿರ್ಲಿ, ಅಧ್ಯಕ್ಷರೇ ಆಗಿರ್ಲಿ, ಅಥವಾ ನಾನು ಸೇರಿದ ಹಾಗೆ ಯಾರೇ ಆಗಿರ್ಲಿ, ಎಲ್ಲರೂ ಕೂಡ ಕೊಟ್ಟ ಮಾತಿನ ಹಾಗೆ ನಡ್ಕೊಳ್ಬೇಕು. ಕೊಟ್ಟ ಮಾತೆ ವಿಶ್ವದ ಶಕ್ತಿ ಅಂತ ಬಹಳ ಮಾರ್ಮಿಕವಾಗಿ ಅದು ಬೆಳಗ್ಗೆ ಬರೆದು ಹಾಕಿದ್ದಾರೆ. ಈಗ ಇದು ಸಿದ್ದರಾಮಯ್ಯನವರಿಗೆ ಹಾಕಿರುವಂಥದ್ದ, ಹೈಕಮಾಂಡ್ಗೆ ಹಾಕಿರುವಂಥದ್ದ ಗೊತ್ತಿಲ್ಲ. ಬರೇ ಇದೇ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಈಗ ನಿಮಗೇನನ್ಸುತ್ತೆ? ಯಾರಿಗೆ ಹೇಳಿರಬಹುದು ಇದನ್ನ? ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಇವತ್ತೇ ನಡೀತಾ ಇದೆ. ಅದರಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಸೊ ಈ ಹೊತ್ತಲ್ಲೇ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟ ಮಾತು ಉಳಿಸಿಕೊಳ್ಳುವುದೇ ವಿಶ್ವದಲ್ಲಿರುವಂತಹ ದೊಡ್ಡ ಶಕ್ತಿ ಅಂತ ಅದು ಬೆಳಗ್ಗೆ ಪೋಸ್ಟ್ ಮಾಡಿದ್ದು ಇಲ್ಲಿ ಕುತೂಹಲಕ್ಕೆ ಅಂತೂ ಕಾರಣ ಆಗಿದೆ. ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪರಿಸ್ಥಿತಿ ಮಾಡು ಇಲ್ಲವೇ ಮಡಿ ಅನ್ನೋ ಹಾಗೆ ಆಗಬಿಟ್ಟಿದೆ. ಪ್ರತಿ ಸಲ ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅನ್ನೋ ಹಾಗೆ ಭಾಷಣಗಳ ಮೂಲಕ, ತಮ್ಮ ಪೋಸ್ಟ್ಗಳ ಮೂಲಕ ನಿರಂತರವಾಗಿ ಸಿದ್ದರಾಮಯ್ಯನವರಿಗೆ ಆಗಿರಬಹುದು, ಹೈಕಮಾಂಡ್ಗೆ ಆಗಿರಬಹುದು ಮೆಸೇಜ್ ಅನ್ನಂತೂ ಕೊಡ್ತಾನೇ ಇದ್ದಾರೆ. ಸಿದ್ದರಾಮಯ್ಯನವರೇ, ನಮ್ಮದು ನುಡಿದಂತೆ ನಡೆಯುವ ಸರ್ಕಾರ ಅಂತ ದಿನಕ್ಕೆ 100 ಬಾರಿ ಹೇಳ್ತಾ ಇದ್ರಿ. ಈಗ ನೀವು ಮುಖ್ಯಮಂತ್ರಿ ಪಟ್ಟದ ವಿಚಾರದಲ್ಲಿ ಒಂದೇ ಒಂದು ಬಾರಿ ನುಡಿದಂತೆ ನಡೀರಿ ಅಲ್ಲ. ಡಿ.ಕೆ. ಶಿವಕುಮಾರ್ ಅವರ ರೋಧನೆ ನಮ್ಮ ಕಣ್ಣಿಂದ ನೋಡಕ್ ಆಗ್ತಿಲ್ಲ. ವೀಕ್ಷಕರು, ಈಗ ಹೇಗೆ ಆಗ್ಬಿಟ್ಟಿದೆ ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರಾಗ್ಲಿ, ಸಿದ್ದರಾಮಯ್ಯನವರಾಗ್ಲಿ ಅದ್ ಏನೇ ಮಾತಾಡಿದ್ರು ಕೂಡ ಅದಕ್ಕೆ ಒಂದಷ್ಟು ಅರ್ಥ ಹಂಗೆ ಹುಡ್ಕೊಂಡ್ ಬಿಡುತ್ತೆ. ಡಿ.ಕೆ. ಶಿವಕುಮಾರ್ ಅವರಂತೂ ಬಿಡಿ, ಈಗ ಮಾತಾಡೋದು ಕೂಡ ಹಾಗೆ ಇರುತ್ತೆ. ಆ ಪೋಸ್ಟ್ ಅನ್ನೇ ನೋಡ್ಲಿಲ್ವ ನೀವು? ಯಾರಿಗೂ ಒಂದು ಟಾಂಟ್ ಅನ್ನ ಕೊಡೋದಕ್ಕೆ ಹಾಕಿರ್ತಾರೆ. ಆಮೇಲೆ ಹೇಳೋದು ಸುಮ್ಮನೆ ನನ್ನ ಮಾತಿಗೆ ಏನೇನೋ ಅರ್ಥ ಕಲ್ಪಿಸುವಂತ ಕೆಲಸ ಆಗ್ತಾ ಇದೆ ಅಂತ. ಅವರು ಉದ್ದೇಶ ಅದೇ ಆಗಿರುತ್ತೆ. ನಿನ್ನೆ ಕೂಡ ಹಾಗೆ ಆಯ್ತು. ಕೆಪಿಸಿಸಿ ಕಚೇರಿಯಲ್ಲಿ ಸಂವಿಧಾನ ದಿನಾಚರಣೆ ಅಂಗವಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಆಗಿತ್ತು. ಅದರಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಭಾಗವಹಿಸ್ತಾರೆ. ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಒಂದಷ್ಟು ಚೇರ್ಗಳು ಖಾಲಿದ್ವು. ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ, ಅಲ್ಲಿ ಚೇರ್ ಖಾಲಿ ಇದ್ರು ಕೂತ್ಕೊಳ್ತಾ ಇಲ್ಲ, ಇವರಿಗೆ ಕುರ್ಚಿಯ ವ್ಯಾಲ್ಯೂನೇ ಗೊತ್ತಿಲ್ಲ. ಪಕ್ಷ ಇದ್ದರೆ ಸರ್ಕಾರ, ಪಕ್ಷವೇ ಇಲ್ಲದಿದ್ದರೆ ಸರ್ಕಾರನೇ ಇಲ್ಲ. ಕಾರ್ಯಕರ್ತರು ಬಲಿಷ್ಠವಾಗಿದ್ದರೆ ನಾವು ಬಲಿಷ್ಠರಾಗಿರ್ತೀವಿ. ಇಲ್ಲಿ ಇಷ್ಟೊಂದು ಕುರ್ಚಿಗಳು ಖಾಲಿ ಇವೆ, ಆದ್ರೂ ಕೆಲವರು ನಿಂತ್ಕೊಂಡೇ ಇದ್ದಾರೆ. ಇವರಿಗೆ ಕುರ್ಚಿಯ ಮಹತ್ವನೇ ಗೊತ್ತಿಲ್ಲ ಅಂತ ಆ ರೀತಿ ಹೇಳೋ ಮೂಲಕ ಯಾಕೋ ತಮ್ಮ ಮನಸ್ಸಿನ ಭಾವನೆಗಳನ್ನ ಹಾಗೇ ಡಿ.ಕೆ. ಶಿವಕುಮಾರ್ ಅವರು ಹೊರಗೆ ಹಾಕಿ ಬಿಟ್ರು. ಈಗ ಸದ್ಯಕ್ಕೆ ಕುರ್ಚಿಯ ಮಹತ್ವ ಬಹಳ ಚೆನ್ನಾಗಿ ಗೊತ್ತಿರೋದು ಯಾರಿಗೆ? ಅಫ್ಕೋರ್ಸ್ ಡಿ.ಕೆ. ಶಿವಕುಮಾರ್ ಅವರಿಗೆ. ವೀಕ್ಷಕರ, ಇದರ ಮಧ್ಯ ಮೂಲಗಳ ಮಾಹಿತಿಗಳ ಪ್ರಕಾರ ರಾಹುಲ್ ಗಾಂಧಿ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ವಾಟ್ಸಪ್ ಮೆಸೇಜ್ ಅನ್ನು ಕೂಡ ಮಾಡಿದಾರಂತೆ. ಏನಂತ? ಪ್ಲೀಸ್ ವೇಟ್, ದಯವಿಟ್ಟು ಒಂದು ಸ್ವಲ್ಪ ಕಾಯಿರಿ, ನಾನು ನಿಮಗೆ ಕರೆ ಮಾಡ್ತೀನಿ ಅಂತ ವಾಟ್ಸಪ್ ಮೆಸೇಜ್ ಬೇರೆ ಹಾಕಿದಾರಂತೆ. ಇದು ಕೂಡ ಒಂದು ಮಟ್ಟಿನ ಚರ್ಚೆ ಆಗ್ತಾ ಇದೆ. ಈಗ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಆ ಕಡೆ ಸಿದ್ದರಾಮಯ್ಯನವರ ಕೈ ಕೂಡ ಬಿಡೋ ಹಾಗಿಲ್ಲ, ಈ ಕಡೆ ಡಿ.ಕೆ. ಶಿವಕುಮಾರ್ ಅವರ ಕೈ ಕೂಡ ಬಿಡೋ ಹಾಗೆ ಇಲ್ಲ. ಇಬ್ಬರನ್ನು ಕೂಡ ಕಡೆಗಣಿಸುವಂತಹ ಸ್ಥಿತಿಯಲ್ಲಿ ಇವತ್ತು ಹೈಕಮಾಂಡ್ ಇಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿ ಪಕ್ಷ ಗಟ್ಟಿಯಾಗಿ ನಿಲ್ಬೇಕು ಅಂತಂದ್ರೆ ಇಲ್ಲಿ ಇಬ್ಬರ ಸಹಭಾಗಿತ್ವ ಕೂಡ ಬಹಳ ಮುಖ್ಯ ಆಗತ್ತೆ.
ಯಾರನ್ನಾದ್ರೂ ಒಬ್ರನ್ನ ಕಡೆಗಣಿಸಿ ಬಿಟ್ರೆ ಏನಾಗಬಹುದು ಪರಿಣಾಮ ಅನ್ನುವಂಥ ಪರಿಜ್ಞಾನ ಹೈಕಮಾಂಡ್ಗೆ ಇದ್ದ ಹಾಗೆ ಕಾಣಿಸ್ತಾ ಇದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಸಮಾಧಾನ ಪಡಿಸುವಂತಹ ನಿಟ್ಟಲ್ಲಿ ರಾಹುಲ್ ಗಾಂಧಿ ಅವರು ಮೊದಲ ಹೆಜ್ಜೆಯನ್ನ ಇಟ್ಟ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ವೀಕ್ಷಕರೇ, ಇನ್ನೊಂದು ಕಡೆ ನಿಮಗೆ ಗೊತ್ತಿರಬಹುದು, ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಸಚಿವರನ್ನ, ಶಾಸಕರನ್ನ ಅವರೇ ಪರಪ್ಪನ ಅಗ್ರಹಾರದವರೆಗೂ ಕೂಡ ಹೋಗಿ ಭೇಟಿ ಮಾಡ್ತಾ ಇರುವಂತದ್ದಾಗಿರಬಹುದು. ಇನ್ನು ಒಂದಷ್ಟು ಮಂದಿ ಅವರೇ ಬಂದು ಡಿ ಕೆ ಶಿವಕುಮಾರ್ ಅವರ ಹತ್ರ ಚರ್ಚೆಯನ್ನ ಮಾಡ್ತಾ ಇರುವಂತದ್ದಾಗಿರಬಹುದು, ನಿರಂತರವಾಗಿ ನಡೀತಾ ಇದೆ. ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗಟ್ಟಿಯಾಗಿ ಗುರುತಿಸಿಕೊಂಡಿರುವಂತಹ ಹಿರಿಯ ಸಚಿವರನ್ನ ಏಕಾಂಗಿಯಾಗಿ ಭೇಟಿ ಆಗ್ತಾ ಇದ್ದಾರೆ. ಮೊದಲು KJ ಜಾರ್ಜ್ ಅವರನ್ನ ಭೇಟಿ ಮಾಡಿದ್ರು. ಅದಾದ ನಂತರ ಜಮೀರ್ ಅಹ್ಮದ್ ಖಾನ್ ಅವರ ಭೇಟಿ ಆಯಿತು. ಅದಾದ ನಂತರ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಕೂಡ ಭೇಟಿ ಮಾಡಿ ಸುಮಾರು 1 ಗಂಟೆಗಳ ಕಾಲ ಗೌಪ್ಯ ಮಾತುಕತೆಯನ್ನ ನಡೆಸಿದ್ದಾರೆ. ಡಿ ಕೆ ಶಿವಕುಮಾರ್ ಅವರನ್ನ ಕೇಳಿದ್ರೆ 2.5 ವರ್ಷಗಳಿಗೆ ರೋಡ್ ಮ್ಯಾಪ್ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಅದರಲ್ಲಿ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅವರು CM ಆಪ್ತರೂ ಸೇರಿದ ಹಾಗೆ ಕಾಂಗ್ರೆಸ್ ಶಾಸಕರ ವಿಶ್ವಾಸವನ್ನ ಸಂಪಾದನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಕುರ್ಚಿ ಗುದ್ದಾಟವನ್ನ ತಣ್ಣಗಾಗಿಸೋದಕ್ಕೆ ಹೈಕಮಾಂಡ್ ಒದ್ದಾಡ್ತಾ ಇದೆ. ಒಂದು ತಲೆನೋವಾಗಿ ಹೋಗಿದೆ ಅವರಿಗೆ ಪಾಪ. ಅದಕ್ಕೆ ಸರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಬೇರೆ ಇಷ್ಟು ದಿನ ರಹಸ್ಯ ಒಪ್ಪಂದ ನಿಜವಾಗ್ಲೂ ನಡೆದಿದ್ಯಾ ಇಲ್ವಾ ಅನ್ನುವಂಥ ಡೌಟ್ ಇತ್ತು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಅದನ್ನ ಕ್ಲಿಯರ್ ಮಾಡಿ ಕೊಟ್ಟಿದ್ದಾರೆ. ಹೇಗೆ? ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ನಮ್ಮಲ್ಲಿ 5 ಅಥವಾ 6 ಜನರ ಮಧ್ಯೆ ಒಂದು ರಹಸ್ಯ ಒಪ್ಪಂದ ನಡೆದಿದೆ ಅಂತ ಹೇಳೋ ಮೂಲಕ ಆ ಎಲ್ಲ ಊಹಾಪೋಹಗಳಿಗೆ ಮತ್ತಷ್ಟು ಪುಷ್ಟಿಯನ್ನ ನೀಡಿದ್ದಾರೆ. ಇನ್ನು AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಂತೂ ಪುಣ್ಯ ಈ ಬಾರಿ ಒಂದಷ್ಟು ಮಾತಾಡ್ಬಿಟ್ಟಿದ್ದಾರೆ. ಮುಖ್ಯಮಂತ್ರಿ ಹುದ್ದೆಯ ವಿವಾದವನ್ನ ಆದಷ್ಟು ಬೇಗ ಇತ್ಯರ್ಥಪಡಿಸ್ತೀವಿ. ಈ ವಿಚಾರವಾಗಿ ಸೋನಿಯಾ ಗಾಂಧಿ ಅವರಾಗಿರಬಹುದು, ರಾಹುಲ್ ಗಾಂಧಿ ಅವರಾಗಿರಬಹುದು ಮತ್ತು ನಾನು ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಮಾಲೋಚನೆಯನ್ನ ನಡೆಸಿ ಒಂದು ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೇವೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ನೋಡೋಣ. ರಾಹುಲ್ ಗಾಂಧಿ ಅವರು ಬೇರೆ ಡಿ ಕೆ ಶಿವಕುಮಾರ್ ಅವರ ಹತ್ರ ಪ್ಲೀಸ್ ವೇಟ್, ಒಂದು ಸ್ವಲ್ಪ ಕಾಯಿರಿ, ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಹೈಕಮಾಂಡ್ ಮಹತ್ವದ ಸಭೆ ಕೂಡ ನಡೆಸ್ತಾ ಇದೆ. ಮೊದಲು ಮಲ್ಲಿಕಾರ್ಜುನ ಖರ್ಗೆ ಅವರು, ಅದೇ ರೀತಿ ವೇಣುಗೋಪಾಲ್, ಸುರ್ಜೇವಾಲಾ ಇವರು ಚರ್ಚೆಯನ್ನು ನಡೆಸ್ತಾರೆ. ಅದಾದ ನಂತರ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರ ಜೊತೆಗೆ ಕೂಡ ಒಂದು ಸಭೆ ನಡೆಯುತ್ತೆ. ಆ್ಯಂಡ್ ಅದಾದ ನಂತರ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಪ್ರತ್ಯೇಕವಾದಂತಹ ಚರ್ಚೆ ನಡೆಯುವಂತಹ ಸಾಧ್ಯತೆಗಳು ಬಹಳಷ್ಟು ಇದೆ. ನೋಡೋಣ ಹೈಕಮಾಂಡ್ ಈ ಕುರ್ಚಿ ಕಗ್ಗಂಟನ್ನ ಜಾಣ್ಮೆಯಿಂದ ಯಾವ ರೀತಿ ಬಿಡಿಸುತ್ತೆ ಅಂತ. ನಿಮಗೇನನ್ಸುತ್ತೆ? ಬಿಡಿಸೋದಕ್ಕಾಗುತ್ತೆ ಅವ್ರ ಕೈಯಿಂದ? ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.